ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಇದೆ. ಸಿಆರ್ಪಿಎಫ್ ವಾಹನದ ಮೇಲೆ ದಾಳಿ ಏನಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅವಂತಿಪುರ ಸಮೀಪ 7 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸಿಆರ್ಪಿಎಫ್ ಏನು ವಾಹನದ ಮೇಲೆ ಉಗ್ರರು ದಾಳಿ ಮಾಡಿದ್ರು ಪುಲ್ವಾಮಾದಲ್ಲಿ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳು ವಶಕ್ಕೆ ಈಗ ಪಡೆಯಲಾಗಿದೆ. ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ವಾಹನಗಳ ಮೇಲೆ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಪ್ರಕರಣ ಸಂಬಂಧ ಈಗ 7 ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅವಂತಿಪುರ ಸಮೀಪದಲ್ಲಿ 7 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಅವಂತಿಪುರ ಸಮೀಪ 7 ಜನ ಈಗಾಗಲೇ ವಶಕ್ಕೆ ಪಡೆದು ಅವರ ವಿಚಾರಣೆ ಆರಂಭ ಆಗಿದೆ. ಆ ಮೂಲಕ ಪ್ರತೀಕಾರದ ಕಿಚ್ಚೇನಿದೆ ಅದು ಈಗ ಒಂದು ಕಿಕ್ ಸ್ಟಾರ್ಟ್ ಅನ್ನ ಪಡೆಯುತ್ತಿದೆ ಅಂತ ಹೇಳ್ಬೋದು. ಇದೇ ದಾಳಿಗೆ ಆಯೋಜನೆಯನ್ನ ಮಾಡಿರೋದು, ಯೋಜನೆಯನ್ನ ಮಾಡಿರೋದು ಪಾಕ್ ನಾಗರಿಕ, ಪಾಕಿಸ್ತಾನದ ಓರ್ವ ವ್ಯಕ್ತಿ, ಇದರ ಮಾಸ್ಟರ್ ಮೈಂಡ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸದಸ್ಯ. ಇಡೀ ದಾಳಿಯನ್ನ ಯೋಜನೆ ಮಾಡಿದ್ದು, ಪ್ಲಾನ್ ಮಾಡಿದ್ದು ಪಾಕಿಸ್ತಾನದ ಒಬ್ಬ ನಾಗರಿಕ. ಆತನ ಮಾಸ್ಟರ್ ಮೈಂಡ್ ನಿಂದಲೇ ಇದೆಲ್ಲ ಆಗಿರೋದು. ಇನ್ನು ಉಗ್ರ ಸಂಘಟನೆ ಜೆಎಂ ಸದಸ್ಯನಾಗಿರುವಂತಹ ವ್ಯಕ್ತಿ ದಕ್ಷಿಣ ಕಾಶ್ಮೀರ ಪ್ರದೇಶದಲ್ಲಿ ಈತ ಸಕ್ರಿಯನಾಗಿದ್ದ ಅನ್ನೋ ಒಂದು ವಿಚಾರ ಗೊತ್ತಾಗ್ತಿದೆ. ಪಾಕ್ ಪ್ರಜೆಗಳಿಗೆ ಭದ್ರತಾ ಪಡೆಗಳಿಂದ ಈಗ ಹುಡುಕಾಟ ಆಗ್ತಿದೆ. ಪಾಕ್ ಪ್ರಜೆಗಾಗಿ ಈಗ ಭದ್ರತಾ ಪಡೆಯಿಂದ ಹುಡುಕಾಟ ಆಗ್ತಿರೋದು. ಜೈಷ್ ಎ ಮೊಹಮ್ಮದ್ ಏನು ಮೌಲಾನಾ ಮಸೂದ್ ಅಜಾರ್, ಆತನ ಸಂಘಟನೆ ಏನಿದೆ ಅದರ ಸದಸ್ಯ ಈತ ಅಂತ ಗೊತ್ತಾಗಿದೆ. ಪಾಕ್ ಪ್ರಜೆ, ಆ ಪ್ರಜೆಗಾಗಿ ಭದ್ರತಾ ಪಡೆಗಳಿಂದ ಈಗ ಹುಡುಕಾಟ ಆಗ್ತಿದೆ. ಜೈಷ್ ಎ ಮೊಹಮ್ಮದ್ ಏನು ಸಂಘಟನೆ ಇದೆ, ಆ ಒಂದು ಸಂಘಟನೆಯ ಕಿರುಕುಳ ಇವತ್ತು ನೆನ್ನೆಯದಲ್ಲ. 2001ರ ಪಾರ್ಲಿಮೆಂಟ್ನ ಅಟ್ಯಾಕ್ ನಿಂದ ಹಿಡಿದು ಇವತ್ತಿನವರೆಗೆ ಈಗ ನಿರಂತರವಾಗಿ ಕಿರುಕುಳ ಬರ್ತಾನೆ ಇದೆ. ಜೊತೆಗೆ ಮುಂಬೈನಲ್ಲಾದಂತ ಅಟ್ಯಾಕ್ ಇರಬಹುದು, ಈ ರೀತಿಯಾಗಿ ಸಾಲು ಸಾಲು ಅಟ್ಯಾಕ್ಗಳು ಉರಿಯಲ್ಲಿ, ಪಠಾಣ್ಕೋಟ್ನಲ್ಲಿ, ಅದೇ ರೀತಿಯಾಗಿ ಈಗ ಪುಲ್ವಾಮಾದಲ್ಲಿ ಒಂದು ದೊಡ್ಡ ಅಟ್ಯಾಕ್. ದಕ್ಷಿಣ ಕಾಶ್ಮೀರ ಪ್ರದೇಶದಲ್ಲಿ ಈತ ಸಕ್ರಿಯನಾಗಿದ್ದಾನೆ ಅಂತ ವಿಚಾರ ಗೊತ್ತಾಗಿದೆ. ಆ ಒಂದು ಮಾಸ್ಟರ್ ಮೈಂಡ್ಗಾಗಿ ಈಗ ಭದ್ರತಾ ಪಡೆ ಈಗ ಸರ್ಚನ್ನ ಮಾಡ್ತಾ ಇದೆ. ಉಗ್ರ ಸಂಘಟನೆ ಜೆಎನ್ ಸದಸ್ಯನಾಗಿದ್ದಾನೆ ವ್ಯಕ್ತಿ ಆದಿಲ್ ಅಹಮದ್ ನನ್ನ ಬಳಸಿಕೊಂಡು, ಆತನ ಬ್ರೈನ್ ವಾಶ್ ಮಾಡಿ, ಆತನನ್ನ ದಾಳವಾಗಿ ಬಳಸಿಕೊಂಡು ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಆದ್ರೆ ಆ ದಾಳದ ಸೂತ್ರಧಾರಿ ಈಗ ಯಾರು ಅನ್ನೋದು ಪತ್ತೆ ಹಚ್ಚೋದಕ್ಕೆ ಈಗಾಗಲೇ 7 ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಏನಿದೆ ಅದರ ಸದಸ್ಯ ಈತನ ಪ್ಲಾನ್ ಪ್ರಕಾರ ಆದಿಲ್ ಅಹಮದ್ ನನ್ನ ಒಬ್ಬ ಸೂಸೈಡ್ ಬಾಂಬರ್ನಾಗಿ ತಯಾರು ಮಾಡಿ, ನಂತರ ಸಿಆರ್ಪಿಎಫ್ ನಲ್ಲಿ ಏನು ವಾಹನಗಳು ಹೋಗ್ತಾ ಇದ್ವು, ಕಾನ್ವಾಯ್ಗಳು ಹೋಗ್ತಾ ಇದ್ವು, ಆ ಸಂದರ್ಭದಲ್ಲಿ ಅಟ್ಯಾಕ್ ಅನ್ನ ಮಾಡಿರೋದು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಅವಂತಿಪುರ ಸಮೀಪದ 7 ಮಂದಿ ಈಗ ವಶಕ್ಕೆ ಅವರಿದ್ದಾರೆ ವಶದಲ್ಲಿ. ಹಾಗಾಗಿ ಒಂದೊಂದೇ ವಿಚಾರಗಳು ಹೊರಬರುವಂತಹ ನಿರೀಕ್ಷೆ ಇದೆ. ಈಗ ಧನೇಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧನೇಶ್. ಇದೀಗ ಏನು ಆದಿಲ್ ಅಹಮದ್ ಅನ್ನ ಬಳಸಿಕೊಂಡು ಕೆಲವೊಬ್ರು ಮಾಸ್ಟರ್ ಮೈಂಡ್ ಮಾಡಿ ಈ ಒಂದು ಕೆಲಸ ಆಗಿರೋದು ಸ್ಪಷ್ಟ. ಏನೀಗ ಸುಳಿವುಗಳು ಸಿಕ್ಕಿದೆ, ಎಷ್ಟು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋದು? ಮೊನ್ನೆ ನಡೆದಂತಹ ಪುಲ್ವಾಮಾ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆಯಿಂದನೇ ಅವಂತಿಪುರ ಮತ್ತು ಪುಲ್ವಾಮಾ ನಡುವಿನ ಎಲ್ಲ ಗ್ರಾಮಗಳ ನಡುವೆ ಕೂಂಬಿಂಗ್ ಮಾಡಲಾಗಿತ್ತು. ಈ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ತಂಡ ಕೂಡ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡಲಾಗಿತ್ತು. ಮತ್ತು ಈ ದಾಳಿಯ ಯಾರು ಸ್ಫೋಟಿಸಿದರೆ, ಕಾರಣ ಏನು ಗುರಿಯಾಗನ್ನ ಇರಿಸಿಕೊಂಡಿದ್ರು ಮತ್ತು ಇದರ ರೂವಾರಿ ಯಾರು ಎನ್ನುವಂತಹ ತನಿಖೆಯನ್ನ ಮಾಡಿದ್ರು. ರಾಷ್ಟ್ರೀಯ ತನಿಖಾ ತಂಡ, ಸೇನೆ ಮತ್ತು ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಈ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು. ಮತ್ತೆ ಇಡೀ ದಿನ ನಡೆಸಿದಂತಹ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ
ಕಡೆಗೂ ಕೂಡ 7 ಮಂದಿಯನ್ನ ವಶಕ್ಕೆ ಪಡ್ಕೊಳ್ಳುವುದರಲ್ಲಿ ಈ ಒಂದು NI ತಂಡ ಮತ್ತು ಸೇನೆ ಯಶಸ್ವಿಯಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಮತ್ತು ಈಗ ವಶಕ್ಕೆ ಪಡೆದಿರುವಂತಹ ಆ 7 ಮಂದಿಯಿಂದ 7 ಮಂದಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಈಗ ನಮಗೆ ಬರ್ತಿರುವಂತಹ ಪ್ರಾಥಮಿಕ ವರದಿಗಳನ್ನ ನೋಡೋದಾದ್ರೆ ಈ ಇಡೀ ಪುಲ್ವಾಮಾ ಘಟನೆಗೆ ಈ ಸ್ಫೋಟದ ಸಂಚನ್ನ ರೂಪಿಸಿದ್ದು ಪಾಕಿಸ್ತಾನದ ಒಬ್ಬ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಮತ್ತು ಆತ ಮತ್ತು ಜೈಷೆ ಇ ಮೊಹಮ್ಮದ್ ಸಂಘಟನೆ ನಡುವೆ ಸಂಪರ್ಕ ಇತ್ತು. ಆತ ಜೈಷೆ ಇ ಮೊಹಮ್ಮದ್ ಸಂಘಟನೆ ಜೊತೆಗೆ ಸೇರ್ಕೊಂಡು ಈ ಸಂಚನ್ನ ರೂಪಿಸಿದ್ದ ಮತ್ತು ಇದಕ್ಕೋಸ್ಕರನೇ ಈ ಸಂಚನ್ನ ಮಾಡ್ಲಿಕ್ಕೋಸ್ಕರ ಈ ದಾಳಿಯನ್ನ ಮಾಡ್ಲಿಕ್ಕೋಸ್ಕರನೇ ಅಹಮದ್ ಆದಿಲ್ ನನ್ನನ್ನ ತಯಾರು ಮಾಡಿದ್ದ, ಆತನನ್ನ ಆತ್ಮಹತ್ಯೆಗೆ ಪ್ರೇರೇಪಿಸಿದ್ದ, ಆತನನ್ನ ಉರಿದುಂಬಿಸಿದ್ದ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಇವು ಸದ್ಯಕ್ಕೆ ಸಿಕ್ತಿರುವಂತಹ ಪ್ರಾಥಮಿಕ ವರದಿಗಳು. ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳು ಬರ್ಬೇಕಿದೆ. ಮತ್ತೆ ಕೆಲವೊಮ್ಮೆ ತನಿಖೆಯ ಕಾರಣಕ್ಕೋಸ್ಕರ ಪೊಲೀಸಿನವರು ಸೇನೆಯವರು ಹೆಚ್ಚಿನ ಮಾಹಿತಿಯನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲ್ಲ. ಆ ತರದ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಈಗಾಗಲೇ ಸೇನೆಗೆ ಅಥವಾ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಇನ್ನೂ ಒಂದಷ್ಟು ಮಾಹಿತಿ ಸಿಕ್ಕಿರುವಂತಹ ಸಾಧ್ಯತೆಗಳಿರ್ತವೆ. ಆದ್ರೆ ಅವು ಮಾಧ್ಯಮಗಳಿಗೆ ಸಿಕ್ಕಿಲ್ಲ, ಮತ್ತೆ ಅಧಿಕೃತವಾಗಿ ಸಿಕ್ಕಿಲ್ಲ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಧರ್ಣೇಶ್. ಇನ್ನು ಕೆಲವೇ ಗಂಟೆಗಳಲ್ಲಿ ವಿಶೇಷ ವಿಮಾನದಲ್ಲಿ ಆಗಮಿಸುವಂತಹ ನಿರೀಕ್ಷೆ, ಪಾರ್ಥಿವ ಶರೀರ ತಲುಪುವಂತಹ ನಿರೀಕ್ಷೆ ಇದೆ. ವಿಶೇಷ ವಿಮಾನದಲ್ಲಿ ಯೋಧಾ ಗುರು ಪಾರ್ಥಿವ ಶರೀರ ಇವತ್ತು ಬೆಂಗಳೂರಿನ ತಲುಪುವಂಥದ್ದು ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲರೂ ಕೂಡ ಈಗ ಆ ಒಂದು ಕ್ಷಣಕ್ಕಾಗಿ ಕಾಯ್ತಿದ್ದಾರೆ. HL ಏರ್ಪೋರ್ಟ್ನಲ್ಲೂ ಕೂಡ ವಿಶೇಷ ವಿಮಾನದಲ್ಲಿ ಯೋಧಾ ಗುರು ಅವರ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಏರ್ಪೋರ್ಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳು ಏನೇನು ಸಲ್ಲಬೇಕೋ ಅದರ ಸಲ್ಲಿಕೆ ಆಗುತ್ತೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಿಶೇಷ ವಿಮಾನದ ಮೂಲಕ ಮಂಡ್ಯದ ಗುಡಿಗೆರೆಯ ಯೋಧಾ ಗುರು ಅವರ ಪಾರ್ಥಿವ ಶರೀರ ಅಲ್ಲಿಗೆ ತಲುಪುತ್ತೆ. CM ಕುಮಾರಸ್ವಾಮಿ, ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಗೌರವ ಸಲ್ಲಿಕೆ ಕೂಡ ಆಗುತ್ತೆ ಅವರಿಂದ. ಪಾರ್ಥಿವ ಶರೀರದ ಜೊತೆಗೆ 12 ಮಂದಿ ಸೈನಿಕರು ಕೂಡ ಜೊತೆಗೆ ಆಗಮಿಸುವ ನಿರೀಕ್ಷೆ ಇದೆ. ಸೇನಾ ನಿಯಮದಂತೆ ಅವರು ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ಬರುವಂತಹ ನಿರೀಕ್ಷೆ ಇದೆ. 7 ಗಂಟೆ ಅಂತ ಟೈಮ್ ಫಿಕ್ಸ್ ಆಗಿತ್ತು, ಆದ್ರೂ ಕೂಡ ಕೊಂಚ ಆಚೆ ಈಚೆ ಆಗ್ಬಹುದು ಅಂತ ಮಾಹಿತಿ ಕೂಡ ಇತ್ತು. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ HL ಏರ್ಪೋರ್ಟ್ಗೆ ಏನು ನಮ್ಮನ್ನೆಲ್ಲ ಅಗಲಿದಂತ ವೀರಯೋಧ ಗುರು ಅವರ ಪಾರ್ಥಿವ ಶರೀರ ತಲುಪುತ್ತೆ. ಅಲ್ಲಿ ಸಕಲ ಸರ್ಕಾರಿ ಗೌರವವನ್ನ ಸಲ್ಲಿಕೆಯ ನಂತರ ಅಲ್ಲಿ ರಸ್ತೆ ಮಾರ್ಗದ ಮೂಲಕ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಮಂಡ್ಯ DC ಅವರಿಗೆ ಸೂಚನೆ ಕೊಡಲಾಗಿದೆ. ರಸ್ತೆ ಮಾರ್ಗದ ಮೂಲಕ ಹುಟ್ಟೂರಿಗೆ ಪಾರ್ಥಿವ ಶರೀರ ಯಾತ್ರೆಯ ಮೂಲಕ ತಲುಪುತ್ತೆ. ಇನ್ನಿತ್ತ ಹುತಾತ್ಮ ಯೋಧ ಗುರು ಹುಟ್ಟೂರಲ್ಲಿ ನೀರವ ಮೌನ. ರಾತ್ರಿಯೇ ಬೆಂಗಳೂರು ತಲುಪಬೇಕಾಗಿತ್ತು ಪಾರ್ಥಿವ ಶರೀರ, ಆದರೆ ತಾಂತ್ರಿಕ ಕಾರಣದಿಂದ ದೆಹಲಿಯಿಂದ ಹೊರಡೋದಕ್ಕೆ ತಡವಾಯಿತು. ಹುತಾತ್ಮ ಯೋಧ ಗುರು ಹುಟ್ಟೂರು ಗುಡಿಗೆರೆಯಲ್ಲಿ ಈಗ ಎಲ್ಲ ಕಡೆ ನೀರವ ಮೌನ. ರಾತ್ರಿಯೇ ಬೆಂಗಳೂರಿನ ತಲುಪಬೇಕಾಗಿತ್ತು. ನಿರೀಕ್ಷೆಯಲ್ಲಿದ್ದರು ಕುಟುಂಬದವರು ತನ್ನ ಮಗನ ಮುಖನನ್ನ ನೋಡಬೇಕು, ತನ್ನ ಪತಿಯ ಮುಖನನ್ನ ನೋಡಬೇಕು ಅಂತ. ಆದರೆ ಕೊಂಚ ಅಡಚಣೆಯಾಗಿ ತಲುಪೋದು ಸಾಧ್ಯವಾಗಿಲ್ಲ. ಇವತ್ತಿನ ಬೆಳಗ್ಗೆ ಕೂಡ ಅದೇ ಕನವರಿಕೆಯಲ್ಲಿದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಅವರು ತನ್ನ ಕುಟುಂಬದ ಗುಡಿ ಏನಿತ್ತು ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಂತಿಮ ಬಾರಿ ಒಮ್ಮೆ ನೋಡೋಣ ಅನ್ನೋ ರೀತಿಯಾಗಿ. ಆದರೆ ತಾಂತ್ರಿಕ ಕಾರಣದಿಂದ ರಾತ್ರಿ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತಲುಪಿಸುವುದು ಸಾಧ್ಯವಾಗಿರಲಿಲ್ಲ. ಇವತ್ತಿನ ಬೆಳಗಿನ ಜಾವ ಈಗಾಗಲೇ HL ಏರ್ಪೋರ್ಟ್ನಲ್ಲಿ ಅಲ್ಲಿ ಕಾಯ್ತಾ ಇರುವಂಥದ್ದು ಪಾರ್ಥಿವ ಶರೀರ ಎಷ್ಟೊತ್ತಿಗೆ ರವಾನೆ ಆಗುತ್ತೆ ಅಂತ. ಅದಾದ ನಂತರ ರಸ್ತೆ ಮಾರ್ಗದ ಮೂಲಕ ನೆಲಮಂಗಲ, ಅಲ್ಲಿಂದ ಕುಣಿಗಲ್ನಿಂದ ಮದ್ದೂರಿನಿಂದ ಗುಡಿಗೆರೆಗೆ ಸಾಗಿಸುವಂತಹ ಪ್ರಯತ್ನ, ಅದೆಲ್ಲ ಸಿದ್ಧತೆಗಳ ಆಗಿದೆ. ಜೊತೆಗೆ 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೂ ಕೂಡ ಈಗಾಗಲೇ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಜಿಲ್ಲೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಮಂಡ್ಯದ ಗುಡಿಗೆರೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇದೀಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಕೂಡ ಬೆಂಗಳೂರನ್ನ ತಲುಪುತ್ತೆ. ಯಾವ ರೀತಿಯಾಗಿ ಅಲ್ಲಿ ಕನಬರಿಕೆ ಇದೆ, ಜೊತೆಗೆ ಏನ್ ಹೇಳ್ತಿದ್ದಾರೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರೀಗ ಅಂತ?
ಎಸ್ ಅವಿನಾಶ್, ಏನು ಮೊನ್ನೆ ದಿನ ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ನಡೆದಂತಹ ಏನೋ ಒಂದು ಉಗ್ರರ ಅಟ್ಟಹಾಸದಲ್ಲಿ ಮಂಡ್ಯದ ಯೋಧ ಗುರುರವರು ಹುತಾತ್ಮರಾಗಿದ್ದರು. ಈಗಾಗಲೇ ಕೂಡ ದೆಹಲಿಯಿಂದ ಅವರ ಪಾರ್ಥಿವ ಶರೀರ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಬೆಂಗಳೂರಿಗೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಜಿಲ್ಲಾಡಳಿತ ಒಂದು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಏನು ಬೆಂಗಳೂರಿನಿಂದ ಬರುವಂತಹ ಒಂದು ಪಾರ್ಥಿವ ಶರೀರನ ಮದ್ದೂರಿನ ಗಡಿ ಭಾಗದಲ್ಲಿ ಅವರ ಪಾರ್ಥಿವ ಶರೀರವನ್ನು ರಿಸೀವ್ ಮಾಡಿಕೊಳ್ಳುವ ಮೂಲಕ ಮದ್ದೂರು KM ದೊಡ್ಡಿ ಮಾರ್ಗದ ಮೂಲಕ ಏನು ಅವರ ಸ್ವಗ್ರಾಮ ಗುಡಿಗೆರೆ ಕಾಲೋನಿ ಇದೆ, ಆ ಗುಡಿಗೆರೆ ಕಾಲೋನಿಗೆ ರಸ್ತೆ ಮಾರ್ಗದ ಮೂಲಕ ಅವರ ಪಾರ್ಥಿವ ಶರೀರನ ತಂದು ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಕೂಡ ಏನು ಮನೆ ಮುಂಭಾಗದಲ್ಲಿ ಒಂದು ಅಂತಿಮ ದರ್ಶನ ವ್ಯವಸ್ಥೆಗೆ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ. ಏನು ಅವರ ಪಾರ್ಥಿವ ಶರೀರ ಇಡಲಿಕ್ಕೆ ಒಂದು ಚಿಕ್ಕ ವೇದಿಕೆ ಜೊತೆಗೆ ಅಲ್ಲಿ ಬರುವಂತಹ VIP ಮತ್ತೆ ಸಾರ್ವಜನಿಕರ ದರ್ಶನಕ್ಕಾಗಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಈಗಾಗಲೇ ಕೂಡ ಏನು ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಏನು ಮಳವಳ್ಳಿ KM ದೊಡ್ಡಿ ರಸ್ತೆಯಲ್ಲಿ 32 ಕುಂಟೆ ಜಾಗದಲ್ಲಿ ಒಂದು ಅವರ ಅಂತಿಮ ಸಂಸ್ಕಾರಕ್ಕಾಗಿ ಈಗಾಗಲೇ ಜಾಗವನ್ನು ಗುರುತು ಮಾಡಲಾಗಿ ಅಲ್ಲಿ ಒಂದು ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಏನು ಈಗಾಗಲೇ ಕೂಡ ಅವರ ಮನೆ ಮುಂದೆದಲ್ಲಿ ಕೂಡ ಸಾಕಷ್ಟು ಜನರು ಏನು ಅವರ ಪಾರ್ಥಿವ ಶರೀರ ಬರುತ್ತೆ ಅಂತ ಹೇಳಿ ಈಗ ಸಾಕಷ್ಟು ಜನರು ಕುತೂಹಲದಿಂದ ಬಂದು ಮನೆಯ ಮುಂದೆ ನಿಂತಿದ್ದಾರೆ. ಜೊತೆಗೆ ಸಂಬಂಧಿಕರು ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಮನೆ ಮುಂದೆ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡಬಹುದು ಏನಿದು ಈ ಒಂದು ಮನೆ ಕಾಣ್ತಾ ಇದೆ, ಇದು ಅವರ ಏನು ಗುರುರವರ ಒಂದು ಮನೆ. ಈ ಮನೆಯ ಮುಂದೆ 2 ದಿನಗಳಿಂದಲೂ ಕೂಡ ಈಗ ಸಂಬಂಧಿಕರು ಸೇರಿದಂತೆ ಅವರ ಕುಟುಂಬಸ್ಥರು ಕೂಡ ಇರುವಂತದ್ದು. ಏನು ಅವರ ಸಾವು ಸುದ್ದಿನ ತಿಳಿದ ಬಳಿಕ ಎಲ್ಲರೂ ಕೂಡ ಒಂದು ರೀತಿಯಾಗಿ ಆತಂಕದಲ್ಲಿದ್ದಾರೆ. ಜೊತೆಗೆ ಎಲ್ಲರಲ್ಲೂ ಕೂಡ ಒಂದು ದುಃಖದ ಛಾಯೆ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಅವರ ಕುಟುಂಬಸ್ಥರಂತೂ ನಿನ್ನೆ 2 ದಿನಗಳಿಂದಲೂ ಕೂಡ ಸಾಕಷ್ಟು ಅವರ ಸಾವಿನ ಸುದ್ದಿಯನ್ನು ಕೇಳಿ ದುಃಖಿತರಾಗಿ ಜೊತೆಗೆ ಶೋಕಭರಿತರಾಗಿ ನಿತ್ರಾಣರಾಗಿದ್ದಾರೆ. ಇವರ ಅಮ್ಮ ಕೂಡ ಕಳೆದ 2 ದಿನಗಳಿಂದ ಕೂಡ ಊಟ ತಿಂಡಿ ನಿದ್ರೆನೂ ಕೂಡ ಮಾಡಿಲ್ಲ. ಹೀಗಾಗಿ ಅವರು ಸಾಕಷ್ಟು ನಿತ್ರಾಣವಾಗಿ ಈಗ ಮಲಗಿದ್ದಾರೆ. ಜೊತೆಗೆ ಅವರ ಮಿಸಸ್ ಕೂಡ ಅವರ ಸಾವಿನ ಸುದ್ದಿಯಿಂದ ಸಾಕಷ್ಟು ಕಂಗಾಲಾಗಿದ್ದಾರೆ. ಎಲ್ಲೋ ಒಂದು ಕಡೆ ದಿಗ್ಭ್ರಾಂತನೇ ಆಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅವರ ಸಂಬಂಧಿಕರಲ್ಲೂ ಕೂಡ ಒಂದು ರೀತಿಯಾಗಿ ದುಃಖದ ಛಾಯೆಗಳು ಎಲ್ಲರೂ ಕೂಡ ಕಂಡು ಬರ್ತಾ ಇದೆ. ಎಲ್ಲರಲ್ಲೂ ಕೂಡ ಯಾರಲ್ಲೂ ಮುಖದಲ್ಲೂ ಕೂಡ ಒಂದು ರೀತಿಯಾಗಿ ಒಂದು ಇದ್ರ ಕಳೆ ಕಾಣಿಸ್ತಿಲ್ಲ. ಈ ನಿಟ್ಟಿನಲ್ಲಿ ನೋಡಿದರೆ ಏನು ಈ ಒಂದು ಕುಟುಂಬದ ಮುಖ್ಯ ಆಧಾರವಾಗಿದ್ದಂತಹ ಗುರುರವರ ಒಂದು ಸಾವು ನಿಜಕ್ಕೂ ಕೂಡ ಈ ಗ್ರಾಮವೂ ಸೇರಿದಂತೆ ಈ ಒಂದು ಕುಟುಂಬಕ್ಕೆ ಒಂದು ಆಘಾತವನ್ನು ತಂದೊಡ್ಡಿರುವಂಥದ್ದು. ಇವರೆಲ್ಲವನ್ನ ನೋಡ್ತಾ ಇದ್ರೆ ಈಗಾಗಲೇ ಕೂಡ ಸಾಕಷ್ಟು ಜನರು ಕೂಡ ಅವರ ಮನೆ ಮುಂದೆ ಏನಿವತ್ತು ಬೆಳಗ್ಗೆನೇ ಬಾಡಿ ಬರುತ್ತೆ ಅಂತ ಹೇಳಿ ಈಗ ಎಲ್ಲರೂ ಕೂಡ ಸಾಕಷ್ಟು ಜನರು ಕೂಡ ಬಂದು ನಿಂತಿದ್ದಾರೆ. ಇವರೆಲ್ಲರೂ ಕೂಡ ಒಂದೇ ಒಂದು ಖಾತರ ಇದೆ, ಅವರನ್ನು ಪಾರ್ಥಿವ ಶರೀರನ ನೋಡಬೇಕು, ಅವರನ್ನು ನೋಡಿ ನಾವು ಕೂಡ ಅವ್ರ ದೇಶ ಪ್ರೇಮವನ್ನು ಮಾಡಿ ಬೆಚ್ಚಬೇಕು. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನರು ಬಂದಿರುವಂಥದ್ದು. ಜೊತೆಗೆ ಏನಿವತ್ತು ಅಂತಿಮ ಸಂಸ್ಕಾರ ಇದೆ, ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಿಕ್ಕೆ CM ರವರು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಏನು ಕೇಂದ್ರ ಸಚಿವರಾಗಿದ್ದಾರೆ ಅವರು ಕೂಡ ಪಾರ್ಥಿವ ಶರೀರ ಜೊತೆಗೇನೆ ಒಂದು ಬರ್ತಾರೆ ಅನ್ನೋ ಮಾಹಿತಿ ಮೇರೆಗೆ ಜಿಲ್ಲಾಡಳಿತ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಏನು ಅವರ ಬರುವಂತಹ ಮಾರ್ಗ ಮಧ್ಯದಲ್ಲಿ 0 ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಏನು ಅವರ ಪಾರ್ಥಿವ ಶರೀರವನ್ನು ತಂದು ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಾಘವೇಂದ್ರ. ಇನ್ನು ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಪ್ರಧಾನಿ ಮೋದಿ ಅವರು ಈ ಒಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಮೊದಲ ಬಾರಿಗೆ ಸರ್ವಪಕ್ಷ ಸಭೆಯನ್ನ ಕರೆದಿರೋದು. ಆ ಮೂಲಕ ಯಾವ ರೀತಿಯಾಗಿ ಭಾರತ ಮುಂದೆ ಹೆಜ್ಜೆಯನ್ನು ಇಡಬೇಕು, ಅದು ರಾಜತಾಂತ್ರಿಕವಾಗಿರ್ಬೋದು ಅಥವಾ ಬೇರೆ ವಿಚಾರಗಳಲ್ಲಿರ್ಬೋದು, ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು ಅಂತ ಈಗಾಗಲೇ ಸರ್ವಪಕ್ಷ ಸಭೆಗೆ ಉಳಿದಂತ ವಿಪಕ್ಷ ನಾಯಕರು, ಪ್ರತಿಪಕ್ಷದ ಬಹುತೇಕ ನಾಯಕರು ಬರುವಂತ ನಿರೀಕ್ಷೆ ಇದೆ. ಪುಲ್ವಾಮಾ ದಾಳಿಯಿಂದ ಸದ್ಯಕ್ಕೆ ಪ್ರಧಾನಿ ಮೋದಿ ಮುಂದೇನು ಮಾಡೋದು ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ. ಮೊದಲ ಬಾರಿಗೆ ಸರ್ವಪಕ್ಷ ಸಭೆಯನ್ನ ಪ್ರಧಾನಿ ಕರೆದಿರೋದು. ಪುಲ್ವಾಮಾ ದಾಳಿ ಬಗ್ಗೆ ಚರ್ಚಿಸೋಕೆ ಕೇಂದ್ರದಿಂದ ಕ್ರಮ. ಸರ್ವಪಕ್ಷ ಸಭೆಯಲ್ಲಿ ಬಹುತೇಕ ನಾಯಕರು ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಪುಲ್ವಾಮಾ ದಾಳಿಯಿಂದ ಯಾವ ರೀತಿಯಾಗಿ ಮುನ್ನಡೆಯೋದು, ಯಾವ ರೀತಿಯಾಗಿ ಮುಂದಿನ ಒಂದು ಸ್ಟೆಪ್ ಅನ್ನ ಹಿಡಿಯೋದು ಅನ್ನೋದ್ರ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನು ಪಡೆಯೋದಕ್ಕೆ ಇವತ್ತು ಸಭೆಯನ್ನ ಸೇರಿ ಒಮ್ಮತದ ನಿರ್ಧಾರದ ಸಾಧ್ಯತೆ ಇದೆ. ಈ ಹಿಂದೆ ಪಠಾಣ್ಕೋಟ್, ಅದೇ ರೀತಿಯಾಗಿ ಉರಿ, ನಗರೋಟದಲ್ಲಿ ಕೂಡ ದಾಳಿಯಾಗಿದ್ವು. ಆ ಸಂದರ್ಭದಲ್ಲಿ ಯಾವುದೇ ಸರ್ವಪಕ್ಷ ಸಭೆಯನ್ನ ಕರೆದಿರಲಿಲ್ಲ ಕೇಂದ್ರ ಸರ್ಕಾರ. ಆದರೆ ಇವತ್ತು ಸಭೆ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಪಠಾಣ್ಕೋಟ್, ಅದೇ ರೀತಿಯಾಗಿ ಉರಿಯಲ್ಲೂ ಕೂಡ ಆದಾಗ ನೇರವಾಗಿ ನಿರ್ಧಾರಗಳನ್ನು ಕೈಗೊಂಡು ಯಾವ ರೀತಿಯಾಗಿ ನಾವು ಸ್ಟ್ರೈಕ್ ಮಾಡಬೇಕು ಅನ್ನೋ ರೀತಿಯಾಗಿ ಪ್ಲಾನ್ ಆಗಿತ್ತು. ಆದರೆ ನಿನ್ನೆ ಈಗಾಗಲೇ ಕಾಂಗ್ರೆಸ್ ಅವರು ಕೂಡ ನಾವು ಕೂಡ ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ, ರಾಷ್ಟ್ರವನ್ನ ಇಬ್ಬಾಗ ಮಾಡೋದು ಸಾಧ್ಯವಿಲ್ಲ, ಆ ಒಂದು ಸಾಧ್ಯತೆಗೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು. ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಬಹುತೇಕ ರಾಜಕೀಯ ನಾಯಕರು ಭಾಗವಹಿಸುವಂತಹ ಸಾಧ್ಯತೆ ಇದೆ. ಕೇಂದ್ರದ ನಾಯಕರುಗಳು ಸಭೆಯಲ್ಲಿ ಒಂದು ಚರ್ಚೆಯನ್ನು ನಡೆಸಿ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸರ್ವಪಕ್ಷೀಯ ಸಭೆಯ ನಂತರ ಒಮ್ಮತದ ನಿರ್ಧಾರಕ್ಕೆ ಬರುವಂತ ನಿರೀಕ್ಷೆ ಇದೆ.